ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ರಥಸಪ್ತಮಿ. ನಮ್ಮ ಮನೇಲಿ ಇದನ್ನು ತುಂಬ ದಿನದಿಂದನೂ ಆಚರಿಸ್ತಾರೆ, ಬಟ್ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಬಟ್ ಈ ಸತಿ ತಾತ ತೀರೋಗಿರೋದ್ರಿಂದ ನಾವು ಮಾಡೋ ಹಾಗಿಲ್ಲ. ಬಟ್ ದೆನ್ ಪೂಜೆನ ನಿಲ್ಸಂಗೂ ಇಲ್ಲ ಅಂತೆ. ಸೊ ಅದಕ್ಕೆ ನೆನ್ನೆ ದೇವಸ್ಥಾನದಲ್ಲಿ ಕೇಳಿದ್ದಕ್ಕೆ ಪೂಜೆ ಎಲ್ಲ ಮಾಡ್ಕೊಳ್ಬೋದು, ಬಟ್ ಜಸ್ಟ್ ಕಾಯಿ ಒಂದು ಇಡಬಾರ್ದು ಮತ್ತು ರಂಗೋಲಿ ಒಂದು ಹಾಕಬಾರ್ದು ಅಂತ ಹೇಳ್ತಾರೆ. ಇವು ಗೈಸ್ ನಿಮಗೆಲ್ಲ ಗೊತ್ತಿದ್ದರೆ ರಂಗೋಲಿ ಇನ್ ದ ಸೆನ್ಸ್ ರಥನ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಸೊ ಅದೆಲ್ಲ ಬಿಡಬಾರ್ದು ಮತ್ತು ಕಾಯಿ ಹೊಡಿಬಾರ್ದು, ಅಷ್ಟು ಬಿಟ್ಟರೆ ಇನ್ನೆಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಬನ್ನಿ ನಮ್ಮ ಮನೇಲಿ ಹೇಗೆ ಆಚರಿಸ್ತೀವಿ ಅಂತೆಲ್ಲ ಹೇಳ್ತೀನಿ. ನಿನ್ನೆ ಸ್ವಲ್ಪ ತರಕಾರಿ ಎಲ್ಲ ತರಲಿಕ್ಕೆ ಹೋಗಿದ್ವಿ, ಅದರದ್ದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಅದೇ ಜಸ್ಟ್ ಕಸ ಗುಡಿಸಿ ಒರೆಸಿ ಆಚೆ ಎಲ್ಲ ನೀರು ಹಾಕಿ ಆಮೇಲೆ ನಿಮ್ಮ ಹತ್ರ ಸಿಗ್ತೀನಿ. ಸೊ ಬಿ ವಾಚಿಂಗ್. ಇವಾಗ ಜಸ್ಟ್ ಆಫೀಸಿಂದ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಮನೇಲಿ ನಾಳೆ ಬೆಳಗ್ಗೆಗೆ ಟಿಫನಿಗಾಗಲಿ ಮತ್ತು ಪಾಯಸ ಎಲ್ಲ ಮಾಡಲಿಕ್ಕೆ ಸಾಮಾನು ಇರಲಿಲ್ಲ. ಸೊ ಅದಕ್ಕೆ ಆಚೆ ಬಂದು ತೊಗೊಂಡೋಗೋಣ ಅಂತ. ಸೊ ಬನ್ನಿ ಹೋಗೋಣ. ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇವತ್ತು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ರಥಸಪ್ತಮಿ ಏನಕ್ಕೆ ಮಾಡ್ತಾರೆ ಅಂತ ಹೇಳಕ್ಕೆ ಹೋದರೆ, ಸೊ ನಮ್ಮ ಪ್ರಾಸ್ಪೆರಿಟಿಗೆ ಮತ್ತು ನಮ್ಮ ಹೆಲ್ತಿಗೋಸ್ಕರ ಮಾಡ್ತಾರೆ. ಸೊ ಯಾವತ್ತೂ ಆಗಲಿ ನಮ್ಮ ಹೆಲ್ತ್ ತುಂಬ ಮುಖ್ಯ. ಸೊ ಸೂರ್ಯನ ಹತ್ರ ನಮ್ಮ ಹೆಲ್ತ್ನ ಕೇಳಿಕೊಂಡು ಆವತ್ತಿನ ದಿನ ಅದನ್ನು ಪೂಜೆ ಮಾಡೋದ್ರಿಂದ, ಸೂರ್ಯನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸೊ ಅದಕ್ಕೇ ಆ ಪೂಜೆ ಅನ್ನೋದನ್ನು ಮಾಡ್ತಾರೆ. ಸೊ ಸೈಂಟಿಫಿಕಲಿ ಹೇಳಕ್ಕೆ ಹೋದರೆ ನಾರ್ತನ್ ಹೆಮಿಸ್ಫಿಯರ್ಗೆ ಒಂದು ಸ್ವಲ್ಪ ಎನರ್ಜಿ ಇರೋದ್ರಿಂದ, ಸೊ ಅದು ಮತ್ತು ಬೇರೆದೆಲ್ಲ ಕನೆಕ್ಟಿವಿಟಿ ಇರೋದ್ರಿಂದ, ಸೊ ಅದು ರಥಸಪ್ತಮಿ ಅಂತ ಹೇಳ್ತಾರೆ. ಸೊ ಇವತ್ತು ಅರ್ಕೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಗೊತ್ತು. ಬಟ್ ಅಮ್ಮ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾಯಿದ್ರು. ಒಂದು 4 ಇಯರ್ಸಿಂದ ನಮ್ಮ ಮನೆಯಲ್ಲೇ ಇರಲಿಲ್ಲ ಅದು. ಸೊ ಅಮ್ಮನೇ ಸ್ಟಾರ್ಟ್ ಮಾಡಿದ್ದು ಈ ಹಬ್ಬನ. ಸೊ ಅವ್ರು 4 ಇಯರ್ಸಿಂದ ಮಾಡ್ಕೊಂಡು ಬರ್ತಾಯಿದ್ರು. ಬಟ್ ಈ ವರ್ಷ ತಾತ ತೀರ್ಕೊಂಡಿರೋದ್ರಿಂದ ಮಾಡೋ ಹಾಗಿಲ್ಲ. ಸೊ ಅಮ್ಮ ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ತಿದ್ರು. ಬಟ್ ನಾನು ಮಾಡೋಣ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿ ದೇವಸ್ಥಾನದಲ್ಲೂ ಕಂಟಿನ್ಯೂ ಮಾಡಿ, ಬಟ್ ಬೇರೆ ರಂಗೋಲಿ ಎಲ್ಲ ಹಾಕಬೇಡಿ ಅಂತ ಹೇಳಿದರು. ಸೊ ಸರಿ ಅಂದ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ. ಅಮ್ಮ ಹತ್ರ ಹೇಳಿಸ್ಕೊತಿದ್ದೀನಿ. ಆ್ಯಕ್ಚುಲಿ ವಿಳೆದೆಲೆ ಬದಲು ಎಕ್ಕದೆಲೆ ಇಡಬೇಕಿತ್ತು. ನಾವು ನೈಟ್ ಡಿಸೈಡ್ ಮಾಡಿದ್ರಿಂದ ನೈಟ್ ಎಲೆ ಕೀಳೋ ಹಾಗಿಲ್ಲ. ಸೊ ನಾವು ವಿಳೆದೆಲೆಯಲ್ಲೇ ಮಾಡ್ತಾಯಿದ್ದೀವಿ. ವಿಳೆದೆಲೆಗೆ ಇದು ಅಡಿಕೆ ಇಟ್ಬಿಟ್ಟು ತಾಮ್ರದ ಚೊಂಬಲ್ಲಿ ನೀರು, ಫಸ್ಟು ಗಂಗೆ ಪೂಜೆ ಮಾಡಿಕೊಂಡು ಅದರಿಂದ ನೀರು ತೊಗೊಂಡು ಅರಿಶಿನ ಕುಂಕುಮ ಎಲ್ಲ ಹಾಕಿ, ರೆಡ್ ಹೂವು ಇಟ್ಟರೆ ತುಂಬ ಒಳ್ಳೆಯದು, ಮತ್ತು ಬಾಳೆನೆಲ್ಲ ಇಟ್ಟು ಪಾಯಸ ತುಂಬ ಒಳ್ಳೆಯದು ದೇವರಿಗೆ ನೈವೇದ್ಯ ಇಡೋದಕ್ಕೆ. ಅದು ಏಕೆಂದರೆ ಬೆಲ್ಲದಿಂದ ಮಾಡ್ತೀವಲ್ಲ, ಅಥವಾ ರವೆ ಪಾಯಸ, ಈ 2ರಲ್ಲಿ ಯಾವುದಾದ್ರೂ ಇಡ್ಬೋದು. ಸೊ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಅದರಲ್ಲಿ ಒಂದು ದೀಪ ಮಾತ್ರ ರೆಡಿ ಮಾಡಬೇಕು. ಅದು ನಂಗೆ ಮಾಡ್ಲಿಕ್ಕೆ ಬರಲ್ಲ, ಅಮ್ಮನ ಹತ್ರ ಮಾಡಿಸ್ತೀನಿ. ಸೊ ಹಾಗೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಅಮ್ಮನೂ ರಂಗೋಲಿ ಎಲ್ಲ ಹಾಕಿ ಹೆಲ್ಪ್ ಮಾಡ್ತಾಯಿದ್ರು. ಸೊ ಈ ಪೂಜೆನ ಅಮ್ಮನ ಹತ್ರ ಹೇಳಿಸ್ಕೊಂಡು ನಾನು ಮಾಡ್ತಾ ಇರೋದ್ರಿಂದ ಸೊ ಸ್ವಲ್ಪ ಲೇಟ್ ಆಯಿತು ನಾನು ಪೂಜೆ ಮಾಡೋದು. ಸೊ ಅಮ್ಮ ಮತ್ತು ದೀಪನೂ ಮಾಡಿಕೊಡ್ಬೇಕಿತ್ತಲ್ಲ. ಸೊ ಬನ್ನಿ ನೋಡೋಣ ಅಮ್ಮ ಹೇಗೆ ದೀಪ ಮಾಡ್ತಿದ್ದಾರೆ ಅಂತ. ಆಲ್ರೆಡಿ ಅಮ್ಮ ಮಾಡೋಕ್ಕೆ ಹೋಗಿದ್ದಾರೆ. ಬನ್ನಿ. ಇದು ನೋಡಲಿಕ್ಕೆ ತುಂಬ ಈಸಿ ಇದೆ. ನಾನು ಅಂದ್ಕೊಂಡೆ ನಾನು ಮಾಡಿಬಿಡ್ಬೋದು ಅಂತ, ಬಟ್ ಸಖತ್ ಕಷ್ಟ ಇದೆ ಮಾಡೋದು. ಸೊ ಈ ದೀಪನ ಏನು ಮಾಡ್ತೀವಿ ಅಂದರೆ ಎಳ್ಳೆಣ್ಣೆಯಲ್ಲೇ ಹಚ್ಚಬೇಕು. ಎಳ್ಳೆಣ್ಣೆಯಲ್ಲಿ ಹಚ್ಚಿ ಅದು ಎಕ್ಕದ ಎಲೆ ಇರುತ್ತಲ್ಲ ಅದನ್ನು ತೊಗೋಬೇಕು. ನಾನು ವಿಳೆದೆಲೆ ತೊಗೊಂಡಿದ್ದೀನಿ. ನೀವುಗಳು ಬೇಕಾದರೆ ಎಕ್ಕದೆಲೆ ತೊಗೊಂಡು ಅದ್ರ ಕೆಳಗೆ ಇಟ್ಬಿಟ್ಟು ಫಸ್ಟು ಎಕ್ಕದೆಲೆಯಲ್ಲಿ ಅದನ್ನು ಇಟ್ಕೊಂಡು ಆ ದೀಪದಲ್ಲಿ ಬೆಳಗಬೇಕು ಸೂರ್ಯಗೆ. ಆ್ಯಕ್ಚುಲಿ ಅದನ್ನು ಆಚೆನೇ ಇಡಬೇಕು. ಆಮೇಲೆ ಸೂರ್ಯನ ಬೆಳಕು ಎಲ್ಲಿ ಬರುತ್ತೋ ಅಲ್ಲಿ ಇಡಬೇಕು. ನಾನು ತುಳಸಿ ಗಿಡ ಹತ್ರ ಇಡ್ತೀನಿ. ನಾನು ಅದನ್ನು ಬೆಳಗಿರೋದನ್ನು ವಿಡಿಯೋ ಮೇ ಬಿ ಡಿಲೀಟ್ ಆಗೋಗಿದೆ, ಸಿಗಲಿಲ್ಲ ನನಗೆ, ಅದಕ್ಕೆ ಅದನ್ನು ಹಾಕಲಿಲ್ಲ. ಸೊ ಸೂರ್ಯನ ಪೂಜೆ ಮಾಡಿಬಿಟ್ಟು ಅದನ್ನು ತುಳಸಿ ಹತ್ರ ಇಡ್ತೀವಿ. ಸೊ ಬನ್ನಿ ನೋಡೋಣ.
ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಬಂದು ಮನೇಲಿ ಕಡ್ಡಿ ಹಚ್ಚೋದು. ಸೊ ಫಸ್ಟು ನಮ್ಮ ಮನೆ ದೇವ್ರು ಏನಿರುತ್ತೆ ಅದಕ್ಕೆಲ್ಲ ದೀಪ ಹಚ್ಚಲೇಬೇಕು, ಆಮೇಲೆ ಏನೇ ಕೆಲಸ ಮಾಡೋದಿದ್ರು ಮಾಡ್ಬೇಕಂತಾರಲ್ಲ. ಸೊ ಅಲ್ಲಿ ಎಲ್ಲ ಹಚ್ಚಿ ಆಮೇಲೆ ಇಲ್ಲಿ ಸೂರ್ಯಂಗೆಲ್ಲ ಪೂಜೆ ಮಾಡಿ ಆಮೇಲೆ ಮನೇಲಿ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚೋ ಅಂಥದ್ದು. ಇವಾಗ ಕಾಯೆಲ್ಲ ಹೊಡೆಯೋ ಹಾಗಿಲ್ಲ ನಾವು, ಸೊ ಕಾಯೆಲ್ಲ ಏನೂ ಹೊಡೆದಿಲ್ಲ, ಹಾಗೆ ಪೂಜೆ ಮಾಡಿ ನನಗೆ ಆಫೀಸಿಗೂ ಲೇಟ್ ಆಗಿತ್ತು. ಸೊ ಅಮ್ಮ ಡಬ್ಬಿನೂ ಕಟ್ತಾಯಿದ್ರು. ಸೊ ಹಾಗೆ ಆಫೀಸ್ಗೆ ಹೊರಟಿದ್ದಾಯಿತು. ಹೀಗಿತ್ತು ಇವತ್ತಿನ ವ್ಲಾಗು. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು ಸೋ ಮಚ್.